ನೀರನ್ನು ಒದಗಿಸುವ ಚಿತ್ರಾವತಿ ಡ್ಯಾಂನಿಂದ ನೀರಿನ ಶುದ್ಧೀಕರಣ ಘಟಕಕ್ಕೆ ಬಿಡಲಾಗುತ್ತಿದೆ. ಅಲ್ಲಿಂದ ಶುದ್ಧೀಕರಣ ಮಾಡದೆಯೇ ಯಥಾವತ್ತಾಗಿ ಪಟ್ಟಣದ ನಿವಾಸಿಗಳಿಗೆ ಪಂಪ್ ಮಾಡಲಾಗುತ್ತಿದೆ ಎಂದು ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಂತೆ ಮೈದಾನದಲ್ಲಿ ಇರುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭಾನುವಾರ ಭೇಟಿ ನೀಡಿದ ಸಿಪಿಐಎಂ ನಗರದ ಘಟಕ ನಿಯೋಗವು ಘಟಕದ ಕಾರ್ಯದ ಬಗ್ಗೆ ಪರಿಶೀಲಿಸಿದ್ದಾರೆ. ಬೆಳಗ್ಗೆ ನಾವು ಬಂದಾಗ ಇರಲಿಲ್ಲ, ನೀವೆಲ್ಲ ಬರ್ತೀರಿ ಅಂತೇಳಿ ಈಗ ಅಲ್ಲಿ ಆಲಮ್ ಹಾಕಿದ್ದಾರೆ. ಅದು ಯಾವ ರೀತಿ ಸರಬರಾಜು ಮಾಡ್ತಿದ್ದಾರೆ ಅಂತೇಳಿ ಇವತ್ತು ನಾವು ನೋಡಬೇಕಾಗಿದೆ. ಆ ಮೋಟರ್ನೆಲ್ಲ ರನ್ ಆಗಬೇಕು, ಯಾವುದೂ ರನ್ ಆಗದೆ ಇರ್ತಕ್ಕಂಥದ್ದು ನೇರವಾಗಿ ನೀರು ಇವತ್ತು ನಮ್ಮ ಮನೆಯಿಂದ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಇವತ್ತು ಚಿತ್ರಾವತಿ ಅಣೆಕಟ್ಟಿನಿಂದ ಬರ್ತಕ್ಕಂಥ ನೀರು ನೇರವಾಗಿ ಬಾಗೇಪಲ್ಲಿ ಪಟ್ಟಣಕ್ಕೆ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಂತೇಳಿ ಇವತ್ತು ಕನ್ಯಾರಿಯವರು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವೇಳೆ ಮಾತನಾಡಿದ ಅವರು, ಇಲ್ಲಿನ ನೀರನ್ನ ಶುದ್ಧೀಕರಣ ಮಾಡಬೇಕಾದ ಯಂತ್ರಗಳು ಸ್ಥಗಿತಗೊಂಡು ಹಲವಾರು ತಿಂಗಳುಗಳೇ ಆಗಿವೆ. ಸ್ಟೋರೇಜ್ ಈ ಥರ ಮಾಡಿಬಿಟ್ಟವ್ರೆ. ಅಷ್ಟೇ ಬ್ಲೀಚಿಂಗ್ ಪೌಡರ್ ಅಂತ ಹೆಂಗಿದೆ ನೋಡಿ. ಜೊತೆಗೆ ನೀರಿನ ಶುದ್ಧೀಕರಣ ಘಟಕದಲ್ಲಿ ಆಲಂ ಬಳಸುತ್ತಿಲ್ಲ, ಕಲ್ಮಶವನ್ನ ತೆಗೆಯುವ ಯಾವೊಂದು ವಿಧಾನವನ್ನ ಅನುಸರಿಸುತ್ತಿಲ್ಲ, ನೇರವಾಗಿ ಡ್ಯಾಂನಿಂದ ಸಂಗ್ರಹಿಸಿದ ನೀರನ್ನ ಪಟ್ಟಣಕ್ಕೆ ಸರಬರಾಜು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ಆಗಲೇ ಇವತ್ತು ನೇರವಾಗಿ ನಮ್ಗೆ ಬರ್ತಕ್ಕಂಥ ನೀರಿನ ವ್ಯವಸ್ಥೆ ಇದಾಗಿದೆ. ಕೋರ್ಟ್ಗೆ ಹಣವನ್ನು ಸುರಿದು ಇಲ್ಲೆಲ್ಲ ಪ್ಲಾಂಟ್ ಮಾಡಿ ಈ ಪ್ಲಾಂಟ್ ಆಗೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಪಟ್ಟಣದ ಬಡವರ ಸಹಾಯಕರ ಆರೋಗ್ಯದೊಂದಿಗೆ ಪುರಸಭೆಯವರು ಆಟವಾಡುತ್ತಿದ್ದಾರೆ. ಈಗಾಗಲೇ ಸರಿಯಾದ ವೈಜ್ಞಾನಿಕ ಚರಂಡಿ, ರಸ್ತೆಗಳು, ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಕಾಟದಿಂದ ನಲುಗುತ್ತಿರುವ ಹಲವು ವಾರ್ಡ್ಗಳಲ್ಲಿ ಇಂತಹ ಕಲ್ಮಶದ ನೀರು ನೀಡಿ ಮತ್ತಷ್ಟು ರೋಗ ರುಜಿನಗಳಿಂದ ನರಳುವಂತೆ ಮಾಡಲಾಗುತ್ತಿದೆ. ಈ ಬಗ್ಗೆ ಸ್ಥಳೀಯ ಶಾಸಕ, ವಾರ್ಡ್ಗಳ ಪುರಸಭೆ ಸದಸ್ಯರಿಗೆ ಕನಿಷ್ಠ ಕಾಳಜಿಯೂ ಇಲ್ಲದೆ ಬಡವರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾರೆ. ಇಲ್ಲಿನ ಜನಪ್ರತಿನಿಧಿಗಳು ಡ್ಯಾಂ ನೀರನ್ನ ಬಳಸುವುದಿಲ್ಲ, ಅವರೆಲ್ಲ ಸ್ಟ್ಯಾಂಡರ್ಡ್ ಫಿಲ್ಟರ್ ನೀರನ್ನ ಬಳಸುತ್ತಾರೆ. ಆದರೆ ನಾಗರಿಕರು ಅನಿವಾರ್ಯವಾಗಿ ಅದೇ ನೀರನ್ನ ಬಳಸಬೇಕಾಗಿದೆ. ಹಾಗಾಗಿ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು. ಸಮರ್ಪಕ ರೀತಿಯಲ್ಲಿ ನೀರನ್ನ ಶುದ್ಧೀಕರಿಸಿಯೇ ಪಟ್ಟಣಕ್ಕೆ ಸರಬರಾಜು ಮಾಡಬೇಕು. ಇಲ್ಲದಿದ್ದರೆ ಸಿಪಿಐಎಂ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಹಿರಿಯ ಮುಖಂಡ ಡಿಟಿ ಮುನಿಸ್ವಾಮಿ ಮಾತನಾಡಿ, ಅಮೂಲ್ಯವಾದ ನೀರನ್ನ ಬೇಕಾಬಿಟ್ಟಿ ಜನತೆಗೆ ಸರಬರಾಜು ಮಾಡುವುದು ಸರಿಯಲ್ಲ. ಇಲ್ಲಿನ ಯಂತ್ರಗಳನ್ನ ಸರಿಯಾಗಿ ದುರಸ್ತಿ ಪಡಿಸಬೇಕು. ಶುದ್ಧೀಕರಣ ಹಂತವನ್ನ ತಪ್ಪದೆ ಪಾಲಿಸಿ ನಂತರ ಪಟ್ಟಣಕ್ಕೆ ಸರಬರಾಜು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ಯಂತ್ರಾಂಗ, ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಈ ವೇಳೆ ನಗರ ಘಟಕದ ಅಧ್ಯಕ್ಷ ವಾಲ್ಮೀಕಿ ಅಶ್ವತ್ಥಪ್ಪ, ಪುರಸಭೆಯ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ, ಮೊಹಮ್ಮದ್ ರಫೀಕ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಪಟ್ಟಣದಲ್ಲಿ ಈ ನೀರನ್ನು ಉಪಯೋಗಿಸ್ತಕ್ಕಂಥ ಜನ ಇವತ್ತು ಏನಾಗಬೇಕು ಅನ್ನೋದು ಕೂಡ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನೇರವಾಗಿ ಚಿತ್ರಾವತಿ ಅಣೆಕಟ್ಟಿಂದ ಬರ್ತಕ್ಕಂಥ ನೀರು ನೇರವಾಗಿ ಬಾಗೇಪಲ್ಲಿ ಪಟ್ಟಣದ ಸರಬರಾಜು ಮಾಡ್ತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಿದೆ. ಈ ಸ್ಟ್ರೀಟ್ ಇವತ್ತು ಶುದ್ಧೀಕರಣ ಘಟಕವನ್ನು ಎಲ್ಲವನ್ನು ವೀಕ್ಷಣೆ ಮಾಡಿದ್ದೀವಿ ನಾವು. ಡ್ಯಾಮಿಂದ ಬರ್ತಕ್ಕಂಥ ನೀರಿಗೆ ಆಲಮ್ ಹಾಕಿ, ಆಲಮ್ಮು ಮತ್ತು
ಬ್ಲೀಚಿಂಗ್ ಪೌಡ್ರ್ ಹಾಕಿ ಅಲ್ಲಿಂದ ಫಿಲ್ಟ್ರ್ ಮಾಡಿ ಇವತ್ತು ನಮಗೆ ನೀರು ಕೊಡಬೇಕಾದಂಥ ಪುರಸಭೆಯಿಂದ ಇವತ್ತು ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ವಹಿಸಿ ಸಂಪೂರ್ಣವಾಗಿ ನೇರವಾಗಿ ಇವತ್ತು ಡ್ಯಾಮಿಂದ ಬರ್ತಕ್ಕಂಥ ನೀರು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಇವತ್ತು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಚಿ ಕಟ್ಟಿದೆ, ಅದು ಹೂಳು ತುಂಬಿಕೊಂಡಿದೆ. ಯಾವುದೇ ಕಾರಣಕ್ಕೂ ಅದನ್ನು ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಇಲ್ಲ, ಇವತ್ತು ಆಲಮ್ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇವಲ ಅದು ತೋರಿಸ್ಕೊಳ್ಳಿಕ್ಕೆ ಮಾತ್ರ ಇವತ್ತು ಆಲಮ್ ಇಟ್ಟಿರ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜವಾಬ್ದಾರಿ ಯಾರು? ಇವತ್ತು ಇಲ್ಲಿನ ಪುರಸಭೆಯಲ್ಲಿ ಇನ್ನೇನು ಒಂದು 3-4 ತಿಂಗಳಲ್ಲಿ ಪುರಸಭೆ ಇವತ್ತು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಶಾಸಕರ ಜವಾಬ್ದಾರಿ ಏನಾಗಿದೆ ಅನ್ನೋದು ಕೂಡ ಇವತ್ತು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಾಗಿ ನಾವೆಲ್ಲ ನೋಡಬೇಕು. ಇವತ್ತು ಕಾಯಿಲೆಗಳು ಹೆಚ್ಚು ಬರ್ತಾ ಇದೆ, ಕಾಯಿಲೆಗಳ ಸಮಸ್ಯೆ ಇದೆ, ನೀರಿನ ಕೊರತೆ ಇವತ್ತು ಇನ್ನೂ ಜಾಸ್ತಿ ಇದೆ. ಬಾಗೇಪಲ್ಲಿಯಲ್ಲಿ ಇವತ್ತು ಡ್ಯಾಮ್ ತುಂಬಿದೆ, ಅದರಿಂದ ಬರ್ತಕ್ಕಂಥ ನೀರು ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ನಮಗೆ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನು ಮಿನಿಮಮ್ ಇವತ್ತು ಅವರ ಜವಾಬ್ದಾರಿ, ಇವತ್ತು ಪುರಸಭೆಗೆ ಮಿನಿಮಮ್ ಜವಾಬ್ದಾರಿ ಇರ್ತಕ್ಕಂಥದ್ದು. ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಕರೆಕ್ಟಾದಂಥ ಇರ್ತಕ್ಕಂಥ ನೀರನ್ನು ಫಿಲ್ಟ್ರ್ ಮಾಡಿದೆ, ಶುದ್ಧೀಕರಣ ಘಟಕದಿಂದ ಸರಿಯಾದಂಥ ನಿರ್ವಹಣೆ ಮಾಡಿದೆ. ಇವತ್ತು ಸಂಪೂರ್ಣವಾಗಿ ಕೆಟ್ಟು ನಿಂತಿದೆ, ಅದು ಹೂಳು ತುಂಬಿದೆ. ಅದರಲ್ಲಿ ಇವತ್ತು ಫಿಲ್ಟ್ರ್ ಆಗ್ತಕ್ಕಂಥ ಮಿಷಿನ್ಗಳೆಲ್ಲ ಕೆಟ್ಟೋಗಿದೆ. ಇವತ್ತು ನೇರವಾದಂಥ ನೀರನ್ನು ಇವತ್ತು ನಮಗೆ ಬಿಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಕೂಡ CPM ಪಕ್ಷದ ಮುಖಂಡರಾಗಿ ನಾವೆಲ್ಲ ಕೂಡ ಈ ಭೇಟಿ ಮಾಡಿದ್ದೀವಿ. ಇದನ್ನು ನೋಡಿದರೆ ಇವತ್ತು ನಮಗೆ ತುಂಬ ನೋವಾಗ್ತದೆ. ಯಾಕಂತ ಹೇಳಿದರೆ ಚಿತ್ರಾವತಿ ಅಣೆಕಟ್ಟಬೇಕಂತ ಹೋರಾಟ ಮಾಡಿದಂಥ ಬಾಗೇಪಲ್ಲಿ ಪಟ್ಟಣದ ಜನತೆ ಇವತ್ತು ಆ ನೀರನ್ನು ಸರಿಯಾದಂಥ ರೀತಿಯಲ್ಲಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಇವತ್ತು ಪುರಸಭೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿನ ಶಾಸಕರು ಇದಕ್ಕೆ ಗಮನನೇ ಕೊಡಲ್ಲ. ಅವ್ರು ಯಾಕಂದರೆ ಅವ್ರಿಗೆ ಆದಂಥ ಬೇರಾದಂಥ ನೀರನ್ನು ಸಿಗ್ತದೆ. ಈ ಸಾರ್ವಜನಿಕರಿಗೆ ಬೇಕಾದಂಥ ನೀರಿಲ್ಲಿ ಸಿಗದೇ ಇರತಕ್ಕಂಥ ವಾತಾವರಣ ಕೂಡ ಇವತ್ತು ಇರುವುದರಿಂದ ಇದರಿಂದ ನಾವು CPIM ಪಕ್ಷದಿಂದ ಬಾಗೇಪಲ್ಲಿ ನಗರ ಘಟಕದಿಂದ ಇವತ್ತು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅನುಕೂಲವಾದಂಥ ವಾತಾವರಣ ಇರ್ತಕ್ಕಂಥ ನೀರು ಇರ್ತಕ್ಕಂಥದ್ದು, ಆ ನೀರು ಕೂಡ ನೀವು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇವತ್ತು ಸ್ವಚ್ಛತೆ ಯಾವ ರೀತಿ ಕಾಪಾಡ್ತೀರಿ? ಇವತ್ತು ಅಧ್ಯಕ್ಷರು ಇವತ್ತು ಪುರಸಭೆ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಪುರಸಭೆ ಮುಖ್ಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಪುರಸಭೆ ಸದಸ್ಯರುಗಳು ಎಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ. ಅವ್ರು ಯಾಕೆ ಇದನ್ನು ಗಮನ ಕೊಡ್ತಾ ಇಲ್ಲ? ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಬಿಸ್ನೆಸ್ಸು ಮುಖ್ಯನಾ? ಇವತ್ತು ಸಾರ್ವಜನಿಕರ ಜೀವನ ಮುಖ್ಯನಾ? ಈ ನೀರನ್ನು ನೀವು ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ತೆರಿಗೆ ಕೊಡ್ತಾ ಇದ್ದಾರೆ ಸ್ವಾಮಿ? ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಸುಮಾರು ಜನ ಇವತ್ತು ರೈತರು, ಕೂಲಿಕಾರರು, ದಲಿತರು ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಇವತ್ತು ತೆರಿಗೆ ಕೊಡ್ತಾ ಇದ್ದಾರೆ ನಿಮಗೆ. ಆ ತೆರಿಗೆ ಹಣದಿಂದ ಇವತ್ತು ಪುರಸಭೆಯನ್ನು ನಡೆಸ್ತಾ ಇದ್ದೀರಿ. ಆ ತೆರಿಗೆ ಹಣದಿಂದ ಪುರಸಭೆ ನಡೆಸ್ತಕ್ಕಂಥದ್ದು ಮಿನಿಮಮ್ ನೀವು ನೀರು ಶುದ್ಧವಾದಂಥ ನೀರು ಕೊಡಲಿಲ್ಲ ಅಂತ ಹೇಳಿದರೆ ನೀವು ಅನ್ಲಾಯಕ್ಕೆ ಇವತ್ತು ಪುರಸಭೆಯ ಸದಸ್ಯರಾಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಇಲ್ಲಿನ ಮುಖ್ಯ ಅಧಿಕಾರಿಗಳಾಗಿ ಇವತ್ತು ಕಾರ್ಯ ಮಾಡ್ತಾ ಇದ್ದೀರಿ. ನೀವು ಸ್ವಚ್ಛತೆ ಇಲ್ಲ ಬಾಗೇಪಲ್ಲಿ ಪಟ್ಟಣದಲ್ಲಿ, ಸ್ವಚ್ಛತೆ ಒಂದು ಕಡೆ ಇಲ್ಲ ಅಂತ ನೀರಿಲ್ಲ, ವಿದ್ಯುತ್ ದೀಪಗಳು ಸರಿಯಾದಂಥ ನಿರ್ವಹಣೆ ಮಾಡ್ತಾ ಇಲ್ಲ. ನಿಮ್ಮ ಜವಾಬ್ದಾರಿ ಏನು? ಮಿನಿಮಮ್ ನೀರು ಕೊಡಬೇಕು, ವಿದ್ಯುತ್ ಕೊಡಬೇಕು, ಚರಂಡಿ ಕ್ಲೀನ್ ಮಾಡಬೇಕು, ಆ ಸ್ವಚ್ಛತೆಯನ್ನು ಕಾಪಾಡಬೇಕಾದಂಥ ನೀವು ನಿಮ್ಮ ಕೈಯಲ್ಲಿ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಏನು ಅನ್ನಬೇಕು ಅನ್ನೋದು ಕೂಡ ಪ್ರಶ್ನೆ ಇದೆ. ಮುಂದಿನ ದಿನಗಳಲ್ಲಿ ನಾವು CPIM ಪಕ್ಷದಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇವತ್ತು ನೀವೇ ಒದಗಿಸಿದ್ದೀರಿ. ಅದೇ ರೀತಿ ಇವತ್ತು ಶುದ್ಧೀಕರಣ ಘಟಕದ ಪಕ್ಕದಲ್ಲಿ ಇವತ್ತು ಚರಂಡಿ ನೀರು ತುಂಬಿದೆ, ಎರಕಾಲುವೆ ಪಕ್ಕದಲ್ಲಿದೆ. ಇವತ್ತು ಇಲ್ಲಿರ್ತಕ್ಕಂಥ ಏನು ಚೌಲ್ಟ್ರಿ ನೀರು, ಬಾಗೇಪಲ್ಲಿಯಲ್ಲಿ 1ನೇ ವಾರ್ಡ್ದಿಂದ ಬರ್ತಕ್ಕಂಥ ನೀರು, ಚರಂಡಿ ನೀರು, ಇದು ಮೊಲ ವಿಸರ್ಜನೆ ಮಾಡಿರ್ತಕ್ಕಂಥ ನೀರೆಲ್ಲ ಕೂಡ ಸ್ಟಾಕ್ ಆಗಿದೆ. ಇಲ್ಲೆಲ್ಲ ಒಳ್ಳೆ ಪಾರ್ಕ್ ಇತ್ತು, ಪಾರ್ಕೆಲ್ಲ ಇವತ್ತು ಹೋಗ್ಬಿಟ್ಟಿದೆ. ಕೊಳಚೆ ನೀರು ತುಂಬಿಕೊಂಡಿದೆ. ಆ ಕೊಳಚೆ ನೀರು ಇವತ್ತು ತುಂಬಿಕೊಂಡಿರ್ತಕ್ಕಂಥ ಇವತ್ತು ಶುದ್ಧೀಕರಣ ಘಟಕದ ಪಕ್ಕದಲ್ಲಿ ಆರೋಗ್ಯದ ಪ್ರಶ್ನೆ ಪರಿಣಾಮ ಎಷ್ಟೊಂದು ಬೀರಬಹುದು ಅನ್ನೋದು ಕೂಡ ಇವತ್ತು ನಾವೆಲ್ಲ ಇದಕ್ಕೆ ಆಲೋಚನೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು CPIM ಪಕ್ಷದಿಂದ ಇವತ್ತು ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಶಾಸಕರಿಗೆ ಇದು ನಿರ್ವಹಣೆ ಮಾಡದೇ ಇರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಅಲ್ಲ ಸ್ವಾಮಿ, ನೀವು 23 ವಾರ್ಡ್ಗಳಲ್ಲಿ ನೀವು ಗೆದ್ದಿದ್ದೀರಿ. 23 ವಾರ್ಡ್ಗಳಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಯಾವ ರೀತಿ ಬರ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿ ಏನು ಅನ್ನೋದು ಕೂಡ ಇವತ್ತು ಮರ್ತಿರ್ತಕ್ಕಂಥದ್ದು ಪುರಸಭೆ ಸದಸ್ಯರಾಗಿ. ಈಗಲಾದರೂ ನಿಮಗೆ 3 ತಿಂಗಳಿದೆ ಟೈಮ್, ಕಣ್ಣು ತೆರೀರಿ. ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು, ಮೂಲ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ನೀವು ಇವತ್ತು ಕಾಳಜಿ ವಹಿಸಿ ಶುದ್ಧವಾದಂಥ ನೀರು ಕೊಡಿ ಅಂತ ಹೇಳಿದರೆ ಇವತ್ತು ಅಶುದ್ಧವಾದಂಥ ನೀರು ಕೊಡಲಿಕ್ಕೆ ಇವತ್ತು ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನಾವೊಂದನ್ನು ನೋಡಿದ್ದೀವಿ. ಇವತ್ತು ಏನು ಚಿತ್ರಾವತಿ ಅಣೆಕಟ್ಟಿಗೆ ಇವತ್ತು ಬೆಂಗಳೂರಿನ ಕೊಳಚೆ ನೀರು ಸೇರಿಕೊಂಡಿದೆ.
ಎಷ್ಟು ಅಪಾಯ ಇದೆ. ಆ ಕೊಳಚೆ ನೀರು ಕೂಡ ಇವತ್ತು ನೇರವಾಗಿ ನೀವು ಬಿಡ್ತಿದ್ದೀರಿ ಅಂದರೆ ಅದು ಕೂಡ 15 ದಿವಸಕ್ಕೊಂದ್ಸಲ ನೀರು ಬಿಡ್ತೀರಿ ನೀವು. ಏನು ಮಾಡಬೇಕು ಇವತ್ತು ಬಾಗೇಪಲ್ಲಿದ ಜನತೆ? ಎಲ್ಲಿ ನೀರು ಕೊಂಡ್ಕೊತಾರೆ ಅವರು? ಇವತ್ತು ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ. ಇಲ್ಲಿನ ಪುರಸಭೆ ಅಧ್ಯಕ್ಷರು, ಕಾರ್ಯದರ್ಶಿ, ಆಡಳಿತ ಮಂಡಳಿ, ಹಾಗೆಯೇ ಇಲ್ಲಿನ ಶಾಸಕರು ಇವರೆಲ್ಲರೂ ಕೂಡ ಇವ್ರ ಜವಾಬ್ದಾರಿಯನ್ನು ಇವತ್ತು ಬಿಟ್ಟು ಬೇರೆ ಕೆಲಸಗಳಲ್ಲಿ ತೊಡಗಿದ್ದಾರೆ. ಇದನ್ನು ನಾವು